ನಮಸ್ಕಾರ ವೀಕ್ಷಕರೇ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ನನ್ನ 22 ವರ್ಷದ ಮಗಳ ಮದುವೆ ಮಾಡಿ ಎಂದಿನಂತೆ ನನ್ನ ಗಂಡ ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ಸಿಟಿಗೆ ಹೊರಟು ಹೋದರು. ನಾನು ಮತ್ತೆ ಒಂಟಿಯಾಗಿ ಬಿಟ್ಟಿದ್ದೆ. ನನ್ನ ಪತಿ ಮಗಳ ಮದುವೆಗೆಂದು ಕೆಲವು ದಿನಗಳ ರಜೆ ಪಡೆದು ಮನೆಗೆ ಬಂದಿದ್ದರು. ಆದರೆ ಮದುವೆಗೆಂದು ನಮ್ಮ ಮನೆಗೆ ತುಂಬ ಬಂಧು ಮಿತ್ರರು ಬಂದಿದ್ದರಿಂದ ನಾನು ನನ್ನ ಪತಿಯ ಜೊತೆ ಒಂಟಿಯಾಗಿ ಕಾಲ ಕಳೆಯಲು ಅವಕಾಶ ಸಿಗಲಿಲ್ಲ. ಕವಿತಾ ತನ್ನ ಪತಿಯ ಮೊದಲ ಹೆಂಡತಿಯ ಮಗಳು. ನನ್ನ ಮಗಳು ನನಗೆ ಕರೆ ಮಾಡಿದಾಗ, ಅಮ್ಮ, ನಾನು ತುಂಬ ಚೆನ್ನಾಗಿದ್ದೇನೆ. ಈ ಮದುವೆಯಿಂದ ನಾನು ತುಂಬ ಸಂತೋಷವಾಗಿದ್ದೇನೆ. ನನ್ನ ಪತಿ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ನನ್ನೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯಲು ಬಯಸುತ್ತಾರೆ. ನನ್ನನ್ನು ಒಂದು ಕ್ಷಣವೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ಹೇಳಿದಳು. ನನ್ನ ಮಗಳಿಗೆ ಒಳ್ಳೆಯ ಮನೆಯ ಸಂಬಂಧ ಸಿಕ್ಕಿದ್ದಕ್ಕೆ ತುಂಬ ಖುಷಿಯಾಯಿತು. ಯಾಕೆಂದರೆ ಅವಳಿಗೆ ಮದುವೆ ಮಾಡಿಸಲು ನಮ್ಮ ಹೊಲವನ್ನು ಅಡವಿ ಇಟ್ಟಿದ್ದೆವು. ಈಗ ಆ ಸಾಲವು ನಮ್ಮ ತೆರೆ ಮೇಲಿತ್ತು. ಈ ಸಾಲವನ್ನು ನಗರದಲ್ಲಿ ದುಡಿದು ಹಂತ ಹಂತವಾಗಿ ತೀರಿಸುತ್ತೇನೆ ಎಂದು ನನ್ನ ಪತಿ ಹೇಳಿದ್ದರು. ಆದರೆ ನಾನು ಮದುವೆಯಾಗಿ ಈ ಮನೆಗೆ ಬಂದಾಗ ನಾನು ಸುಮಿತ್ ಅವರ 2ನೇ ಹೆಂಡತಿಯಾಗಿದ್ದೆ. ಆಗ ನನ್ನ ಪತಿಯ ಮಗಳಿಗೆ ಕೇವಲ 5 ವರ್ಷವಾಗಿತ್ತು. ಮಗುವನ್ನು ನೋಡಿಕೊಳ್ಳಲು ತಾಯಿ ಸಿಗಲಿ ಎಂಬ ಕಾರಣಕ್ಕೆ ಅವರು ನನ್ನನ್ನು 2ನೇ ಮದುವೆಯಾಗಿದ್ದರು. ತಾಯಿ ಇಲ್ಲದ ಆ ಹುಡುಗಿಯನ್ನು ನನ್ನ ಸ್ವಂತ ಮಗಳಂತೆ ಬೆಳೆಸಿದ್ದೆ ಮತ್ತು ಅವಳಿಗೆ ತುಂಬ ಪ್ರೀತಿಯನ್ನು ನೀಡಿದ್ದೆ. ಆದರೆ ನಮ್ಮ ಮದುವೆಯ ಮೊದಲ ರಾತ್ರಿ ನನ್ನ ಗಂಡ ನನಗೆ ಹೇಳಿದ ಮಾತುಗಳು ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ತಾನು ಮೊದಲ ಪತ್ನಿಯನ್ನು ತುಂಬ ಪ್ರೀತಿಸುತ್ತಿದ್ದೆ ಮತ್ತು ಮದುವೆಯಾಗಲು ಇಷ್ಟವಿರಲಿಲ್ಲ. ಆದರೆ ತಾಯಿ ನನ್ನ ಮೇಲೆ ಒತ್ತಡ ಹೇರಿದ್ದರಿಂದ ನಾನು ಮತ್ತೆ ಮದುವೆಯಾದೆ ಎಂದು ಹೇಳಿದ್ದರು. ನನ್ನ ಗಂಡನ ಮೊದಲನೇ ಹೆಂಡತಿ ಸತ್ತಾಗಿನಿಂದ ನನ್ನ ಪತಿ ನಗರದಲ್ಲಿ ವಾಸಿಸಲು ಪ್ರಾರಂಭಿಸಿದ್ದರು ಮತ್ತು ಅಲ್ಲಿಯೇ ಕೆಲಸ ಮಾಡುತ್ತಿದ್ದರು. ನನ್ನ ಅತ್ತೆ ಮತ್ತು ಮಾವ ಹಳ್ಳಿಯಲ್ಲಿ ಇರುವ ಹೊಲಗಳನ್ನು ನೋಡಿಕೊಳ್ಳುತ್ತಿದ್ದರು. ನನ್ನ ಪತಿ ರಜೆ ಸಿಕ್ಕಾಗಲೆಲ್ಲ ನನ್ನ ಬಳಿಗೆ ಬರುತ್ತಿದ್ದರು. ಆದರೆ ಅವರು ಪುನಃ ಕೆಲಸಕ್ಕೆಂದು ಹೊರಟು ಹೋದಾಗ ನಾನು ರಾತ್ರಿಯನ್ನು ಒಬ್ಬಂಟಿಯಾಗಿ ಕಳೆಯುತ್ತಿದ್ದೆ ಮತ್ತು ಅವರ ಪ್ರೀತಿಗಾಗಿ ಹಾತೊರೆಯುತ್ತಿದ್ದೆ. ಮದುವೆಯಾಗಿ 1 ವರ್ಷ ಕಳೆಯುವುದರೊಳಗೆ ನಾನು ಗರ್ಭವತಿಯಾದೆ. ನಂತರ ನನಗೆ ಗಂಡು ಮಗುವಾಯಿತು. ನನ್ನ ಗಂಡ ಜೊತೆಯಲ್ಲಿ ಇರದೆ ಇಲ್ಲಿ ಇರಲು ಮನಸ್ಸಾಗಲಿಲ್ಲ. ನಾನು ಅವರಲ್ಲಿ, ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ, ನಾನು ನಿಮ್ಮ ಜೊತೆ ಇರಲು ಬಯಸುತ್ತೇನೆ. ನನಗೆ ಹೀಗೆ ಒಂಟಿಯಾಗಿ ಇರಲು ಇಷ್ಟವಿಲ್ಲ ಎಂದು ಹೇಳಿದೆ. ಆದರೆ ನಗರದಲ್ಲಿ ಇಷ್ಟು ಜನರ ಖರ್ಚನ್ನು ನಿಭಾಯಿಸಲು ನನಗೆ ಸಾಧ್ಯವಿಲ್ಲ. ಅದಕ್ಕೆ ನೀನು ಮಕ್ಕಳ ಜೊತೆ ಹಳ್ಳಿಯಲ್ಲೇ ಇರು, ಹಳ್ಳಿಯಲ್ಲೇ ಅವರನ್ನು ಓದುವಂತೆ ಮಾಡು ಎಂದು ಹೇಳುತ್ತಿದ್ದರು. ನನ್ನ ಪತಿಗೆ ತಿಂಗಳಿಗೊಮ್ಮೆ ಬರುತ್ತಿದ್ದರು, ಆದರೆ ಕೆಲವೇ ದಿನಗಳು ಉಳಿದುಕೊಂಡು ಹೋಗುತ್ತಿದ್ದರು. ಅದೇ ರೀತಿಯಲ್ಲಿ ನನ್ನ ಯೌವನವು ಕ್ರಮೇಣ ಒಂಟಿತನದಲ್ಲೇ ಕಳೆಯಿತು. ಈಗ ನನಗೆ 38 ವರ್ಷವಾಗಿತ್ತು. ನನ್ನ ಗಂಡ ನನಗಿಂತ 7 ವರ್ಷ ದೊಡ್ಡವರು. ಮದುವೆಯಾದ ಕೆಲವು ದಿನಗಳ ನಂತರ ನನ್ನ ಗಂಡ ನನಗೆ ಫೋನ್ ಮಾಡಿ, ದೊಡ್ಡ ಸಮಸ್ಯೆಯಾಗಿದೆ, ನಾನು ಕೆಲಸವನ್ನು ಕಳೆದುಕೊಂಡಿದ್ದೇನೆ, ಹಾಗೆ ನನಗೆ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಎಂದು ಹೇಳಿದರು. ಅದಕ್ಕೆ ನಾನು, ನೀವು ಮತ್ತೆ ಊರಿಗೆ ಬಂದು ವ್ಯವಸಾಯ ಮಾಡಿ ಎಂದು ಹೇಳಿದೆ. ಆದರೆ ನನ್ನ ಪತಿ ತುಂಬ ಸಾಲವಿದೆ, ನಾನು ಕೆಲಸ ಮಾಡದಿದ್ದರೆ ಈ ಸಾಲವನ್ನು ಹೇಗೆ ತೀರಿಸಲಿ ಮತ್ತು ಈ ಜಮೀನು ಕೂಡ ನಮ್ಮ ಕೈ ತಪ್ಪಿ ಹೋಗುತ್ತದೆ ಎಂದು ಹೇಳಿದರು. ಅದಕ್ಕೆ ನಾನು, ಈಗ ಕವಿತಾಳ ಮದುವೆಯಾಗಿದೆ, ಆದ್ದರಿಂದ ನಾನು ಕೂಡ ನಿಮ್ಮ ಜೊತೆ ನಗರಕ್ಕೆ ಬಂದು ಬೇರೆಯವರ ಮನೆ ಕೆಲಸ ಮಾಡುತ್ತೇನೆ. ಅಡುಗೆ ಮಾಡುವುದು, ಪಾತ್ರೆಯನ್ನು ಸ್ವಚ್ಛಗೊಳಿಸುವುದು ಮುಂತಾದ ಯಾವುದೇ ಕೆಲಸ ಸಿಕ್ಕರೆ ಈ ಸಾಲದಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳಿದೆ. ಸ್ವಲ್ಪ ಹೊತ್ತು ಯೋಚಿಸಿ ನಂತರ ನನ್ನ ಗಂಡ, ಸರಿ, ನಿನಗೆ ಕೆಲಸ ಮಾಡಲು ಮುಜುಗರ ಇಲ್ಲದಿದ್ದರೆ ಬಂದು ಬಿಡು, ಏಕೆಂದರೆ ನಮಗೆ ನಮ್ಮ ಹೊಲವನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳಿದರು. ನನ್ನ ಮಗನನ್ನು ನನ್ನ ಅತ್ತೆ ಮಾವನವರ ಬಳಿ ಬಿಟ್ಟು ನಾನು ನಗರಕ್ಕೆ ಹೊರಡಲು ಅಣಿಯಾದೆ. ಹಣದ ಅವಶ್ಯಕತೆಯನ್ನು ನೋಡಿ ನನ್ನ ಅತ್ತೆ ಮಾವನವರು ನನ್ನನ್ನು ಹೋಗಲು ಅನುಮತಿ ನೀಡಿದರು. ಎಷ್ಟು ವರ್ಷಗಳ ನಂತರ ನನ್ನ ಮನದ ಆಸೆ ಈಡೇರುತ್ತದೆ ಅಂದುಕೊಂಡು ಹಲವು ವರ್ಷಗಳಿಂದ ಗಂಡನ ಪ್ರೀತಿಗಾಗಿ ಹಾತೊರೆಯುತ್ತಿದ್ದ ನಾನು ಈಗ ಅದಕ್ಕೆ ಸರಿಯಾದ ಸಮಯ ಅಂದುಕೊಂಡು. ನನ್ನ ಹೆಸರು ಸುಮನ್ ಮತ್ತು ನಾನು ತುಂಬ ಸುಂದರವಾಗಿದ್ದೆ. ಬಿಳಿ ಮೈಬಣ್ಣ, ಸುಂದರವಾದ ಕಣ್ಣುಗಳು. ನಾನು ನನ್ನ ಗಂಡನ ಬಳಿ ತಲುಪಿದಾಗ ನನ್ನ ಗಂಡನಿಗೆ ತುಂಬ ಸಂತೋಷವಾಯಿತು. ಅವರೂ ಕೂಡ ರಾತ್ರಿಯನ್ನು ಒಂಟಿಯಾಗಿ ಕಳೆಯುತ್ತಾರೆ ಎಂದು ನನಗೆ ತಿಳಿದಿತ್ತು. ನಾನು ನಗರಕ್ಕೆ ಬಂದ ಕೆಲವು ದಿನಗಳಲ್ಲಿ 2 ಮನೆ ಕೆಲಸ ಸಿಕ್ಕಿತ್ತು. ಇನ್ನೂ ಸ್ವಲ್ಪ ಕೆಲಸ ಸಿಕ್ಕರೆ ಒಳ್ಳೆಯ ದುಡ್ಡು ಸಿಗುತ್ತೆ ಅನಿಸಿತ್ತು. ನಗರಗಳ ಜನರು ಹಳ್ಳಿಗಳಲ್ಲಿ ಇರುವುದಕ್ಕಿಂತ ಉತ್ತಮ ಸಂಬಳ ನೀಡುತ್ತಾರೆ.
ಒಂದು ರಾತ್ರಿ ಕೆಲಸದ ನಂತರ ನಾನು ನನ್ನ ಗಂಡನೊಂದಿಗೆ ಮಾತನಾಡುತ್ತಿದ್ದಾಗ ಹೊರಗಡೆ ಮಳೆ ಪ್ರಾರಂಭವಾಯಿತು. ಮಳೆ ಜೋರಾಗಿ ಸುರಿಯುತ್ತಿತ್ತು. ನಿಲ್ಲುವ ಲಕ್ಷಣಗಳು ಕಾಣುತ್ತಿರಲಿಲ್ಲ. ರಾತ್ರಿ ಸುಮಾರು 11 ಗಂಟೆಯವರೆಗೂ ಯಾರೋ ಮನೆ ಬಾಗಿಲು ತಟ್ಟಿದರು. ನನ್ನ ಪತಿ ಇಷ್ಟು ರಾತ್ರಿ ಯಾರು ಬಂದಿರಬಹುದು ಎಂದು ಆಶ್ಚರ್ಯಪಟ್ಟರು. ನನ್ನ ಪತಿ ಎದ್ದು ಬಾಗಿಲು ತೆರೆಯಲು ಹೋದಾಗ 35ರಿಂದ 40 ವರ್ಷ ವಯಸ್ಸಿನ ಕಟ್ಟುಮಸ್ತಾದ ಯುವಕರು ಬಾಗಿಲಲ್ಲಿ ನಿಂತಿದ್ದರು. ನನ್ನ ಪತಿ ಆ ಜನರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಾಗ ನಾನು ನನ್ನ ಮಲಗುವ ಕೋಣೆಗೆ ಬಂದೆ. ಆದರೆ ಈ ಜನರು ಯಾರು, ಅವರು ನಮ್ಮ ಮನೆಗೆ ಏಕೆ ಬಂದರು ಎಂದು ನಾನು ಆಲೋಚನೆಯಲ್ಲಿ ಮುಳುಗಿದ್ದೆ. ಸ್ವಲ್ಪ ಸಮಯದ ನಂತರ ನನ್ನ ಪತಿ ಕೋಣೆಗೆ ಬಂದು 4 ಜನರು ಪ್ರಯಾಣಿಕರು ಮಳೆಯಿಂದಾಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರು ಒಂದು ರಾತ್ರಿ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಕೇಳಿಕೊಂಡರು. ಆದ್ದರಿಂದ ನಾನು ಅವರ ಮೇಲೆ ಕರುಣೆಯಿಂದ ನಮ್ಮ ಮನೆಯಲ್ಲಿರಲು ಇನ್ನೊಂದು ಕೋಣೆಯಲ್ಲಿ ಆ 4 ಜನರಿಗೆ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟೆ ಎಂದು ಹೇಳಿದರು. ಅವರ ಮಾತು ಕೇಳಿ ನನಗೆ ನನ್ನ ಕಿವಿಯನ್ನೇ ನಂಬಲಾಗಲಿಲ್ಲ. 4 ಅಪರಿಚಿತರನ್ನು ಈ ರೀತಿ ಮನೆಯಲ್ಲಿ ಇರಲು ನನ್ನ ಪತಿ ಹೇಗೆ ಅನುಮತಿ ಕೊಟ್ಟರು? ಆದರೆ ಅವರು ತುಂಬ ಸರಳವಾದ ಮನುಷ್ಯರು. ಅವರು ಜನರನ್ನು ಬೇಗ ನಂಬುತ್ತಾರೆ. ಬಹುಶಃ ಈ ಜನರು ಮಳೆಯಿಂದಾಗಿ ನಿಜವಾಗಿಯೂ ಅಸಹಾಯಕರಾಗಿದ್ದಾರೆ, ಅಥವಾ ನಮ್ಮ ಮನೆಯಲ್ಲಿ ಅಂತಹ ಬೆಲೆ ಬಾಳುವ ವಸ್ತು ಯಾವುದೂ ಇರಲಿಲ್ಲ, ಅದನ್ನು ಕದಿಯಲು ಬಂದಿದ್ದಾರೆ ಎಂದು ಅಂದುಕೊಳ್ಳಲು ಈ ಜನರಿಗೆ ತುಂಬ ಹಸಿವಾಗಿದೆ. ದಯವಿಟ್ಟು ತಿನ್ನಲು ಏನಾದರೂ ಮಾಡು ಎಂದು ನನ್ನ ಪತಿ ಹೇಳಿದರು. ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಶುರು ಮಾಡಿದೆ. ನಾನು ಅವರಿಗೆ ಊಟವನ್ನು ನೀಡಲು ಬಂದಾಗ 4 ಜನ ನನ್ನ ಮೇಲೆ ಕಣ್ಣಿಟ್ಟಿದ್ದರು. ನಾನು ಕೆಂಪು ಮ್ಯಾಕ್ಸಿ ಧರಿಸಿದ್ದೆ. ನನಗೆ ತುಂಬ ವಿಚಿತ್ರ ಅನಿಸಿತ್ತು, ಏಕೆಂದರೆ ಯಾವುದೇ ವ್ಯಕ್ತಿ ಇದುವರೆಗೂ ನನ್ನನ್ನು ಈ ರೀತಿ ನೋಡಿರಲಿಲ್ಲ. ನನ್ನ ಪತಿ ನನ್ನನ್ನು ತನ್ನ ಹೆಂಡತಿ ಎಂದು ಪರಿಗಣಿಸುತ್ತಾರೆ, ಆದರೆ ಅವರು ತನ್ನ ಮೊದಲನೇ ಹೆಂಡತಿಯನ್ನು ಆಳವಾಗಿ ಪ್ರೀತಿಸುತ್ತಿದ್ದರು. ಅವಳು ಅವರ ಬಾಲ್ಯದ ಪ್ರೀತಿ. ಅವರು ಚಿಕ್ಕಂದಿನಿಂದಲೂ ಸುನೀತಾ ಜೊತೆ ಬೆಳೆದಿದ್ದರು. ಅವರಿಬ್ಬರು ಪ್ರೀತಿಸುತ್ತಿರುವ ವಿಷಯ ಇಡೀ ಹಳ್ಳಿಗೆ ತಿಳಿದಿತ್ತು, ಏಕೆಂದರೆ ಅವರು ಆಗಾಗ ಹೊಲದಲ್ಲಿ ತಿರುಗಾಡುತ್ತಿದ್ದರು. ಆದರೆ ಕ್ರಮೇಣ ಸುನೀತಾ ದೊಡ್ಡವಳಾಗುತ್ತಿದ್ದಂತೆ ಅವಳ ತಂದೆ ಅವರಿಬ್ಬರನ್ನು ಭೇಟಿಯಾಗಲು ಬಿಡಲಿಲ್ಲ. ನೀವು ಈ ರೀತಿ ಸುತ್ತಾಡುವುದಾದರೆ ನೀವು ದೊಡ್ಡವರಾಗಿದ್ದೀರಾ ಎಂದು ಹೇಳಿದರು. ಸುಮಿತ್ ಜೊತೆ ಹೀಗೆ ತಿರುಗಾಡುತ್ತಿದ್ದರೆ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ ಎಂದು ಹೇಳಿದರು. ಆದರೆ ನಂತರ ಸುಮಿತ್ ಅವಳ ಜೊತೆ ಸಂಬಂಧವನ್ನು ಪ್ರಸ್ತಾಪಿಸಿದಾಗ ಎಲ್ಲರೂ ಒಪ್ಪಿಕೊಂಡರು. ನಂತರ ಅವರಿಬ್ಬರು ಮದುವೆಯಾಗಿ ಒಂದು ಮಗುವನ್ನು ಪಡೆದರು. ಆದರೆ ಅವರ ಪತ್ನಿ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದರು. ನನ್ನ ಗಂಡನಿಗೆ ಅವಳ ಸಾವಿನಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ನಿನಗೆ ಹೆಂಡತಿಯ ಹಕ್ಕು ಕೊಡುತ್ತೇನೆ, ಆದರೆ ನಾನು ನಿನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ ಎಂದು ನನಗೆ ಹೇಳುತ್ತಿದ್ದರು. ಕೆಲವೊಂದು ಸಲ ತನ್ನ ಮಗುವನ್ನು ನೋಡಿಕೊಳ್ಳಲು ನನ್ನ ಜೀವನವನ್ನು ಹಾಳು ಮಾಡಿದ ನನ್ನ ಗಂಡನ ಮೇಲೆ ನನಗೆ ತುಂಬ ಕೋಪ ಬರುತ್ತಿತ್ತು. ನಂತರ ನಾನು ಕೂಡ ಒಬ್ಬ ಮಹಿಳೆ, ನನಗೂ ಪ್ರೀತಿ ಬೇಕು. ನನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುವ ವ್ಯಕ್ತಿ ನನಗೆ ಬೇಕಾಗಿದ್ದರಿಂದ ನಾನು ಸುಮ್ಮನಿದ್ದೆ. ನನ್ನ ಪತಿ ನನ್ನನ್ನು ಜವಾಬ್ದಾರಿ ಎಂದು ಮಾತ್ರ ಪರಿಗಣಿಸುತ್ತಾರೆ, ಆದರೆ ಇಂದು ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಈ ರೀತಿ ನೋಡುತ್ತಿದ್ದಾನೆ. ಅದು ಕೂಡ ಒಬ್ಬರಲ್ಲ, 4 ಜನ. ಮನದಲ್ಲಿ ವಿಚಿತ್ರ ಯೋಚನೆಗಳು ಬರತೊಡಗಿದ್ದವು. ಊಟ ಕೊಟ್ಟ ಕೂಡಲೇ ರೂಮಿನ ಒಳಗೆ ಬಂದು ಬಿಟ್ಟೆ, ಏಕೆಂದರೆ ಇವರುಗಳು ನನಗೆ ಅಪರಿಚಿತರು. ಅವರು ಮದ್ಯದ ಬಾಟಲಿಗಳನ್ನು ಹೊರತೆಗೆಯುತ್ತಿರುವುದನ್ನು ನಾನು ಕೋಣೆಯೊಳಗಿನಿಂದ ನೋಡಿದೆ. ಅದು ತುಂಬ ದುಬಾರಿ ಮದ್ಯದ ಬಾಟಲಿಗಳು. ಆದ್ದರಿಂದ ನನ್ನ ಪತಿ ಕೂಡ ಅದನ್ನು ತುಂಬ ಸಂತೋಷದಿಂದ ಕುಡಿಯಲು ಪ್ರಾರಂಭಿಸಿದ. ಬಹಳ ಸಮಯದ ನಂತರ ನನ್ನ ಪತಿ ಕೋಣೆಯಲ್ಲಿ ಮಲಗಲು ಬಂದಾಗ ಅವರು ಕುಡಿದ ಅಮಲಿನಲ್ಲಿ ಸಂಪೂರ್ಣವಾಗಿ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರು. ನಾನು ಹೇಗೋ ಅವರನ್ನು ಮಂಚದಲ್ಲಿ ಮಲಗಿಸಿದೆ. ನಂತರ ಅವರು ಗಾಢ ನಿದ್ರೆಗೆ ಜಾರಿದರು. ನಾನು ಭಯಪಟ್ಟುಕೊಂಡು ಹೊರಗಡೆ ಬಂದು ಆ 4 ಜನರಿಗೆ ನಾನು ನಿಮಗೆ ಒಳಗಡೆ ಮಲಗಲು ವ್ಯವಸ್ಥೆ ಮಾಡಿದ್ದೇನೆ ಎಂದು ಹೇಳಿದೆ. ಆಗ ಅವರು ತುಂಬ ವಿಚಿತ್ರವಾಗಿ ದುರುಗುಟ್ಟಿ ನನ್ನನ್ನು ನೋಡುತ್ತಿದ್ದರು, ಏಕೆಂದರೆ ಅವರು ತುಂಬ ಕುಡಿದಿದ್ದರು. ನಾನು ಕೂಡಲೇ ನನ್ನ ಕೋಣೆಗೆ ಬಂದು ಬಾಗಿಲು ಮುಚ್ಚಿ ನಂತರ ಮಲಗಿಕೊಂಡೆ. ಹೊರಗೆ ತುಂಬ ಜೋರಾಗಿ ಮಳೆ ಬರುತ್ತಿತ್ತು ಮತ್ತು ನನ್ನ ಗಂಡ ಗೊರಕೆ ಹೊಡೆಯಲು ಪ್ರಾರಂಭಿಸಿದರು. ನಾನು ತುಂಬ ಸುಸ್ತಾಗಿ ಮಲಗಿದ್ದೆ. ಆದರೆ ಮಧ್ಯರಾತ್ರಿಯಲ್ಲಿ ಪಕ್ಕದ ಕೋಣೆಯಿಂದ ತುಂಬ ದೊಡ್ಡ ಶಬ್ದ ಬರಲು ಶುರುವಾಯಿತು. ನಾನು ಗಾಬರಿಯಿಂದ ಎಚ್ಚರಗೊಂಡೆ, ಆದರೆ ನನ್ನ ಪತಿಗೆ ಯಾವುದರ ಅರಿವೂ ಇರಲಿಲ್ಲ. ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದರು. ನನಗೆ ಅವರನ್ನು ಎಬ್ಬಿಸೋ
ಎನಿಸಿತು. ಆದರೆ ಅವರು ತುಂಬ ಕುಡಿದಿದ್ದರಿಂದ ಎಚ್ಚರಗೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಶಬ್ದ ಮತ್ತು ಗಲಾಟೆ ಹೆಚ್ಚಾಗುತ್ತಲೇ ಇದ್ದುದರಿಂದ ಎದ್ದು ಬಂದು ಇವರೇ ಕಳ್ಳರಾ ಎಂದು ನೋಡಬೇಕು ಎಂದುಕೊಂಡೆ. ನನ್ನ ಪತಿ ಯಾರನ್ನು ಬೇಕಾದರೂ ನಂಬಬಹುದು, ಆದರೆ ಆ ಜನರು ನನಗೆ ಒಳ್ಳೆಯವರೆಂದು ಅನಿಸಲಿಲ್ಲ. ನಾನು ಸುಮಾರು 10ರಿಂದ 15 ನಿಮಿಷಗಳ ಕಾಲ ನನ್ನ ಹಾಸಿಗೆಯ ಮೇಲೆ ಹಾಗೆಯೇ ಕುಳಿತಿದ್ದೆ. ಆದರೆ ನಂತರ ನಾನು ಧೈರ್ಯ ಮಾಡಿಕೊಂಡು ನನ್ನ ಬೆಡ್ರೂಮ್ ಬಾಗಿಲು ತೆರೆದು ಮತ್ತೊಂದು ಕೋಣೆಯ ಕಡೆಗೆ ನಡೆಯತೊಡಗಿದ್ದೆ. ನನ್ನ ಮನಸ್ಸಿನಲ್ಲಿ ತುಂಬ ಗಾಬರಿಯಾಗುತ್ತಿತ್ತು. ಅದು ಯಾವ ರೀತಿ ಅಂದರೆ, ಒಮ್ಮೆ ನನ್ನ ಮನೆಗೆ ಬೆಂಕಿ ಬಿದ್ದಂತೆ. ಆಗ ನನಗೆ ಕೇವಲ 15 ವರ್ಷ. ಹೊರಗೆ ಆಟವಾಡುತ್ತಿದ್ದೆ. ಮನೆಯೊಳಗೆ ಬೆಂಕಿ ಬಿದ್ದಿರುವುದನ್ನು ಕಂಡಾಗ ನಾನು ಭಯದಿಂದ ನಿಂತಿರುವ ಜಾಗದಿಂದ ಕದಲಿಲ್ಲ. ಅಕ್ಕಪಕ್ಕದ ಮನೆಗಳಿಂದ ಯಾರನ್ನೂ ಸಹಾಯಕ್ಕೆ ಕರೆಯಲು ಸಾಧ್ಯವಾಗಲಿಲ್ಲ. ನನಗೆ ಪಾರ್ಶ್ವವಾಯು ಬಂದಂತೆ ಭಾಸವಾಗಿತ್ತು. ಮುಂದೆ ನಾನು ನನ್ನ ಜಾಗದಲ್ಲಿ ಕದಲದೆ ನಿಂತಿದ್ದೆ. ನನ್ನ ಮನೆಯು ನನ್ನ ಕಣ್ಣುಗಳ ಮುಂದೆ ಸುಟ್ಟು ಬೂದಿಯಾಗಿತ್ತು. ನನ್ನ ತಂದೆ ತಾಯಿ ಮನೆಯ ಒಳಗೆ ಇದ್ದರು. ನಮಗೆ ಒಂದು ಕೋಣೆಯ ಮನೆ ಇತ್ತು. ನನ್ನ ತಂದೆ ರಾತ್ರಿಯಲ್ಲಿ ನನ್ನ ತಾಯಿಯ ಬಳಿ ಬಂದಾಗ ಅವರು ನನ್ನನ್ನು ಹೊರಹಾಕುತ್ತಿದ್ದರು. ಆ ಸಮಯದಲ್ಲಿ ಆ ಜನರು ನನ್ನನ್ನು ಏಕೆ ಹೊರಹಾಕಿದರು ಎಂದು ನನಗೆ ಅರ್ಥವಾಗಲಿಲ್ಲ. ಆದರೆ ನಂತರ ದೊಡ್ಡವಳಾಗುತ್ತಿದ್ದಂತೆ ನನಗೆ ಅರ್ಥವಾಯಿತು. ನಾನು ಚಿಕ್ಕವಳಿದ್ದಾಗ ನಾನು ಆ ಸ್ಥಳದಲ್ಲಿಯೇ ಹೆದರಿಕೊಂಡು ನಿಂತಿದ್ದೆ ಮತ್ತು ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ಕೆಲವೊಮ್ಮೆ ಒಳಗಿನಿಂದ ಜೋರಾದ ಧ್ವನಿಗಳು ಕೇಳುತ್ತಿತ್ತು. ಆದರೆ ನನ್ನ ತಂದೆ ನನ್ನನ್ನು ಕರೆಯುವವರೆಗೂ ಹೊರಗೆ ನಿಲ್ಲುವಂತೆ ಸ್ಪಷ್ಟವಾಗಿ ಹೇಳಿದ್ದರಿಂದ ನಾನು ಒಳಗೆ ಹೋಗಲಿಲ್ಲ. ಚಳಿ ಇರಲಿ ಸೆಕೆ ಇರಲಿ ಅವನು ನನ್ನನ್ನು ಹೊರಗೆ ನಿಲ್ಲುವಂತೆ ಹೇಳುತ್ತಿದ್ದನು. ಕೆಲವೊಮ್ಮೆ ನಾನು ತುಂಬ ಹೊತ್ತು ಹಾಗೇ ನಿಲ್ಲುತ್ತಿದ್ದೆ. ಅದೇ ಥರ ಆ ರಾತ್ರಿಯೂ ಆ ಮನೆ ಉರಿಯುತ್ತಿರುವಾಗ ನಾನು ಹಾಗೆಯೇ ನಿಂತಿದ್ದೆ. ವಿಷಯ ತಿಳಿದು ಸುತ್ತಮುತ್ತಲಿನ ಜನರು ಬಂದು ನೋಡಿದಾಗ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ನಂದಿಸಲು ಯತ್ನಿಸಿದರಾದರೂ ನನ್ನ ತಂದೆ ತಾಯಿ ಸಂಪೂರ್ಣ ಸುಟ್ಟು ಕರಕಲಾದರು. ಸಹಾಯ ಕೇಳದೆ ಅದೇ ಸ್ಥಳದಲ್ಲಿ ನಿಂತು ಬಿಟ್ಟಿದ್ದರಿಂದ ಗ್ರಾಮದ ಜನರು ನನ್ನ ಮೇಲೆ ಆರೋಪ ಮಾಡಿದರು. ನಾನು ಹಾಗಿದ್ದೆ. ಮಾವ ಮತ್ತು ಅತ್ತೆ ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಆ ಜನ ನನ್ನ ಜೀವನವನ್ನೇ ದುರಸ್ತಿಗೊಳಿಸಿದ್ದರು. ನನ್ನ ಅತ್ತೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿದ್ದರು ಮತ್ತು ನಾನು ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಹೊಡೆಯುತ್ತಿದ್ದರು. ಈಗ ನಾನು 18 ವರ್ಷಕ್ಕೆ ಕಾಲಿಡುವ ಹೊತ್ತಿಗೆ ನನಗಾಗಿ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದರು. ಆದರೆ ಹುಡುಗನ ಕಡೆಯವರು ವರದಕ್ಷಿಣೆ ಬೇಡಿಕೆ ಇಟ್ಟಿದ್ದರಿಂದ ನನ್ನ ಮದುವೆ ಸಾಧ್ಯವಾಗಲಿಲ್ಲ. ಮದುವೆಗೆ 1 ಪೈಸೆಯೂ ಖರ್ಚು ಮಾಡುವುದಿಲ್ಲ, ಏಕೆಂದರೆ ಅವಳು ನನ್ನ ನಿಜವಾದ ಮಗಳಲ್ಲ. ಬೇಕಿದ್ದರೆ ಮನೆಯಿಂದ ಹೊರಹಾಕುತ್ತೇನೆ ಎಂದು ನನ್ನ ಅತ್ತೆ ಹೇಳಿದ್ದರು. ಮಾವನು ಅವರ ಮಾತಿಗೆ ಏನನ್ನೂ ಹೇಳದೆ ಬಲವಂತದಿಂದ ಸಹಿಸಿಕೊಳ್ಳುತ್ತಿದ್ದರೇನೋ ಅನಿಸುತ್ತಿತ್ತು. ನನಗೆ 20 ವರ್ಷ ವಯಸ್ಸಾದಾಗ ಅವರು ನನಗೆ ಸುಮಿತ್ ಜೊತೆ ಸಂಬಂಧವನ್ನು ಮಾಡಿಸಿದರು. ಇದು ಸುಮಿತ್ಗೆ 2ನೇ ಮದುವೆಯಾಗಿತ್ತು. ತನ್ನ ಮಗುವನ್ನು ನೋಡಿಕೊಳ್ಳುವ ಸಲುವಾಗಿ ಒಬ್ಬ ಮಹಿಳಾ ಅವಶ್ಯಕತೆ ಇದ್ದುದರಿಂದ ಅವರು ವರದಕ್ಷಿಣೆ ಇಲ್ಲದೆ ಮದುವೆಯಾಗಲು ಒಪ್ಪಿಕೊಂಡರು. ನಂತರ ನನ್ನ ಅತ್ತೆ, ನಿನ್ನ ಜವಾಬ್ದಾರಿಯನ್ನು ಇನ್ನು ಮುಂದೆ ತೆಗೆದುಕೊಳ್ಳುವುದಾದ್ದರಿಂದ ನಿನ್ನ ಅತ್ತೆಯ ಮನೆಗೆ ಎಂದಿಗೂ ಹಿಂತಿರುಗಬೇಡ ಎಂದು ನನ್ನ ಅತ್ತೆ ಹೇಳಿದ್ದರು ಮತ್ತು ನಾನು ನನ್ನ ಜೀವನದುದ್ದಕ್ಕೂ ಭಯದಲ್ಲಿಯೇ ಇದ್ದುಬಿಟ್ಟೆ. ನಾನು ಯಾರ ವಿರುದ್ಧವೂ ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ. ಅತ್ತೆ ಮಾವ ಏನೇ ಹೇಳಿದರೂ ತಲೆ ಬಗ್ಗಿಸಿ ಗಂಡ ಹೇಳಿದ್ದನ್ನೆಲ್ಲ ಪಾಲಿಸುವ ನಾನು ಇವತ್ತು ಈ ಇನ್ನೊಂದು ಕೋಣೆಯಿಂದ ಬರುತ್ತಿದ್ದ ಸದ್ದು ಕೇಳಿ ತುಂಬ ಹೆದರಿದ್ದೆ. ನನಗೇನು ಅನಾಹುತ ಆಗಲಿದೆ ಎಂದು ಅನಿಸತೊಡಗಿತು. ಬಾಗಿಲನ್ನು ಸ್ವಲ್ಪ ತಳ್ಳಿ ಒಳಕ್ಕೆ ಇಣುಕಿದಾಗ ಆಕಾಶ ತಲೆಯ ಮೇಲೆ ಬಿದ್ದದ್ದೇ ಅನಿಸಿತು. ನನ್ನ ಕಾಲುಗಳ ಕೆಳಗೆ ನೆಲವು ಜಾರಿದ ಅನುಭವವಾಯಿತು. ಬಹುಶಃ ಇದು ನನ್ನ ಜೀವನದ ಅತ್ಯಂತ ಕೆಟ್ಟ ದಿನ ಎಂದು ನಾನು ಭಾವಿಸಿದ್ದೆ. ಬಹುಶಃ ಅಂಥ ಭಯಾನಕ ದೃಶ್ಯವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ನನ್ನ ತಾಯಿ ಮತ್ತು ತಂದೆಯ ದೇಹವು ತುಂಬ ಸುಟ್ಟು ಹೋಗಿತ್ತು, ಆದರೆ ಆ ಕೋಣೆಯ ಬಣ್ಣವು ಸಂಪೂರ್ಣವಾಗಿ ಕೆಂಪಾಗಿತ್ತು. ಕೋಣೆಯೊಳಗಿದ್ದ 3 ಕಣ್ಣು ನನ್ನ ಮೇಲೆ ಬಿದ್ದವು. ಒಬ್ಬ ವ್ಯಕ್ತಿ ಕೂಡಲೇ ನನ್ನ ಮನೆಗೆ ಬಂದು ನನ್ನನ್ನು ಒಳಗೆ ಎಳೆದುಕೊಂಡು ಮುಚ್ಚಿಕೊಂಡನು. ಈ ಜನರು ನನಗೆ ಏನಾದರೂ ಕೆಟ್ಟದ್ದನ್ನು ಮಾಡುತ್ತಾರೆಯೇ ಎಂದು ನಾನು ತುಂಬ ಹೆದರುತ್ತಿದ್ದೆ. ಅವರು ನನ್ನನ್ನು ನೋಡಿದ ತಕ್ಷಣ ಅವರು ನನ್ನನ್ನು ತುಂಬ ವಿಚಿತ್ರವಾದ ಕಣ್ಣುಗಳಿಂದ ನೋಡಲಾರಂಭಿಸಿದರು. ನಂತರ ಅವರು ನನ್ನ ಹತ್ತಿರ ಬರಲು ಪ್ರಾರಂಭಿಸಿದರು.
ನನ್ನ ಗಂಟಲು ಒಣಗಲು ಶುರುವಾಯಿತು. ಭಯದಿಂದ ನನ್ನ ಧ್ವನಿಯು ನಿಂತು ಹೋಯಿತು. 4 ಜನರಲ್ಲಿ ಒಬ್ಬಾತ ಮೃತದೇಹವು ರಕ್ತದಿಂದ ತೊಯ್ದು ಕೋಣೆಯಲ್ಲಿ ಮಲಗಿತ್ತು. ಈಗ ಉಳಿದ 3 ನನ್ನನ್ನು ಜೀವಂತವಾಗಿ ಬಿಡಬಹುದು. ನಾನು ಕೊಲೆಗೆ ಸಾಕ್ಷಿಯಾಗಿದ್ದರಿಂದ ನಾನು ತುಂಬ ಹೆದರುತ್ತಿದ್ದೆ. ಈ 3ರಲ್ಲಿ ಯಾರಾದರೂ ಅವನನ್ನು ಕೊಂದಿರಬೇಕು. ಒಬ್ಬ ವ್ಯಕ್ತಿ ನನ್ನನ್ನು ಎತ್ತಿಕೊಂಡು ನೇರವಾಗಿ ಹಾಸಿಗೆಯ ಮೇಲೆ ಎಸೆದ. ಈ ಜನರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಾನು ಭಾವಿಸಿದ್ದೆ, ಆದರೆ ಅವರು ಹಾಗೆ ಏನೂ ಮಾಡಲಿಲ್ಲ. ಅವರು ತಮ್ಮ ಜಾಕೆಟ್ಗಳನ್ನು ತೆಗೆಯಲು ಪ್ರಾರಂಭಿಸಿದರು. ಅದರ ನಂತರ ನನಗೆ ಏನಾಯಿತು ಎಂಬುದು ರಾತ್ರಿಯಿಡೀ ನನ್ನ ಕಿರುಚಾಟವು ಕೋಣೆಯೊಳಗೆ ಪ್ರತಿಧ್ವನಿಸುತ್ತಾ ಸಾಕ್ಷಿಯಾಗಿತ್ತು. ನನ್ನ ಜೀವನದುದ್ದಕ್ಕೂ ನಾನು ಹಂಬಲಿಸುತ್ತಿದ್ದನ್ನು ನಾನು 3 ಅಪರಿಚಿತರಿಂದ ಪಡೆಯುತ್ತಿದ್ದೆ, ಅದು ಕೂಡ ನನ್ನ ಇಚ್ಛೆಗೆ ವಿರುದ್ಧವಾಗಿ, ಅದು ಕೂಡ ಈ ಕೊಲೆಗಾರರಿಂದ, ಹಾಗೂ ಒಂದು ಮೃತದೇಹದ ಮುಂದೆ. ನನ್ನ ಮುಖದ ಭಾವವು ಬದಲಾಗುತ್ತಲೇ ಇತ್ತು. ಕೆಲವೊಮ್ಮೆ ಭಯದಿಂದ ನಾನು ಅಲ್ಲಾಡಲೂ ಸಾಧ್ಯವಾಗಲಿಲ್ಲ. ಇನ್ನು ಕೆಲವೊಮ್ಮೆ ನನಗೆ ಒಳ್ಳೆಯ ಅನುಭವವಾಗುತ್ತಿತ್ತು. ನನ್ನ ಹೃದಯ ಮತ್ತು ಮನಸ್ಸು ಅನಿಯಂತ್ರಿತವಾಗಿತ್ತು. ಕೆಲವೊಮ್ಮೆ ನಾನು ಅಳುತ್ತಿದ್ದೆ, ಕೆಲವೊಮ್ಮೆ ನೋವು ಅನುಭವಿಸುತ್ತಿದ್ದೆ, ಕೆಲವೊಮ್ಮೆ ನನ್ನನ್ನು ಉಳಿಸಿಕೊಳ್ಳಲು ಏನಾದರೂ ಮಾಡಬೇಕು ಎಂದು ನಾನು ಭಾವಿಸಿದೆ, ಆದರೆ ನಾನು ಏನನ್ನೂ ಮಾಡಲಾಗದೆ ಅಸಹಾಯಕಳಾಗಿದ್ದೆ. ನಾನು ಆ ಜನರನ್ನು ನಿರಾಕರಿಸಿದರೆ ಅವರು ನನ್ನನ್ನು ಕೊಲ್ಲುತ್ತಿದ್ದರು, ಏಕೆಂದರೆ ಅವರು ಅದಾಗಲೇ ಒಂದು ಕೊಲೆಯನ್ನು ಮಾಡಿದ್ದರು. ಇದಾದ ನಂತರ ವ್ಯಕ್ತಿಯೊಬ್ಬ ಎದ್ದು ಶವವನ್ನು ಹೊದಿಕೆಯಿಂದ ಸುತ್ತಿ ಮನೆಯಿಂದ ಹೊರಗೆ ಹೋಗಿ ಶವವನ್ನು ತನ್ನ ಕಾರಿನಲ್ಲಿ ಬಚ್ಚಿಟ್ಟನು. ನಂತರ 2 ಪುರುಷರು ಒಟ್ಟಾಗಿ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರು, ರಕ್ತದ ಕಲೆಗಳನ್ನು ತೆಗೆದುಹಾಕಿದರು ಮತ್ತು 3ನೆಯ ವ್ಯಕ್ತಿ ನನ್ನೊಂದಿಗೆ ಇದ್ದು ನನ್ನನ್ನು ಆಚೆ ಈಚೆ ಹೋಗದಂತೆ ನೋಡಿಕೊಳ್ಳಲು ಶುರು ಮಾಡಿದನು, ಏಕೆಂದರೆ ಈ ಜನರು ಏನೋ ಅಪರಾಧ ಮಾಡಿದ್ದಾರೆ ಎಂದು ತಿಳಿದಿರುವ ಏಕೈಕ ಸಾಕ್ಷಿ ನಾನಾಗಿದ್ದೆ. ಎಲ್ಲವೂ ಸೂಚಿಯಾಗಿ ಅಚ್ಚುಕಟ್ಟಾದಾಗ 3 ಮತ್ತೆ ನನ್ನ ಬಳಿಗೆ ಬಂದರು. ನಾನು ಕಿರುಚಿಕೊಂಡರೆ ಬಹುಶಃ ನನ್ನ ಗಂಡ ರೂಮಿನಿಂದ ಬಂದು ನನ್ನನ್ನು ರಕ್ಷಿಸುತ್ತಾರೆ ಎಂದು ಯೋಚಿಸಿದೆ, ಆದರೆ ಈ ಜನರು ಆಗಲೇ ಕೊಲೆ ಮಾಡಿದ್ದರು, ಆದ್ದರಿಂದ ನನ್ನ ಮತ್ತು ನನ್ನ ಗಂಡನನ್ನು ಸಹ ಕೊಲ್ಲಬಹುದು. ಒಂದು ಕೊಲೆಗೆ ಆಗುವ ಶಿಕ್ಷೆಯೇ 3 ಕೊಲೆಗಳಿಗೂ ಅದೇ ಶಿಕ್ಷೆಯಾಗಿರುತ್ತದೆ. ಅದರ ನಂತರ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ, ಆದರೆ ನನ್ನ ಪತಿ ನನ್ನನ್ನು ಕರೆಯಲು ಶುರು ಮಾಡಿದಾಗ ನಾನು ತುಂಬ ಹೆದರಿಕೊಂಡಿದ್ದೆ, ಏಕೆಂದರೆ ನಾನು ಯಾವಾಗ ಕುರುಡಿಯಾದಿ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಪತಿ ನನ್ನನ್ನು ಈ ಸ್ಥಿತಿಯಲ್ಲಿ, ಅದು ಅಪರಿಚಿತರ ಕೋಣೆಯಲ್ಲಿ ನೋಡಿದರೆ ಅವನು ನನಗೆ ವಿಚ್ಛೇದನ ನೀಡುತ್ತಾನೆ ಅಂದುಕೊಂಡೆ, ಆದರೆ ನಾನು ಕಣ್ಣು ತೆರೆದು ನೋಡಿದಾಗ ನಾನು ನನ್ನದೇ ಮಲಗು ಕೋಣೆಯಲ್ಲಿದ್ದೆ ಮತ್ತು ನನ್ನ ಮೈಮೇಲೆ ರಾತ್ರಿ ಧರಿಸಿದ ಕೆಂಪು ಮ್ಯಾಕ್ಸಿಯೇ ಇತ್ತು ಮತ್ತು ನನ್ನ ಸುತ್ತಲೂ ಲಕ್ಷಗಟ್ಟಲೆ ಹಣ ಬಿದ್ದಿತ್ತು. ಆ ಅಪರಿಚಿತ ಜನರು ಹೊರಟು ಹೋಗಿದ್ದು ಅದಾಗಲೇ ಬೆಳಗ್ಗೆ 10 ಗಂಟೆಯಾಗಿತ್ತು ಎಂದು ನನ್ನ ಪತಿ ತಿಳಿಸಿದ್ದರು. ಇವತ್ತು ನೀನು ತುಂಬ ಹೊತ್ತು ಮಲಗಿದ್ದೀಯಾ, ಇವತ್ತು ಕೆಲಸಕ್ಕೆ ಹೋಗೋದು ಬೇಡ ಎಂದು ಹೇಳಿದರು. ನನಗೆ ಏನೂ ಅರ್ಥವಾಗಲಿಲ್ಲ. ನಂತರ ನನ್ನ ಪತಿ ಹೋಗುವಾಗ ಆ ಜನರು ನಮಗೆ 5 ಲಕ್ಷ ಕೊಟ್ಟರು ಎಂದು ಹೇಳಿದರು. ಇದನ್ನು ಕೇಳಿದ ನನಗೆ ನಂಬಲಾಗಲಿಲ್ಲ. ನನ್ನ ಪತಿ, ನಾನು ಹಣವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ, ಆದರೆ ನಾವು ಆ ಜನರಿಗೆ ಸಹಾಯ ಮಾಡಿದ್ದೇವೆ, ಅದರ ಪ್ರತಿಯಾಗಿ ಅವರು ನಮಗೆ ಸಹಾಯ ಮಾಡಲು ಬಯಸಿದ್ದರು ಎಂದು ಹೇಳಿದರು. ಹಣಕ್ಕಾಗಿಯೇ ಈ ಕೊಲೆ ಮಾಡಿದ್ದಾರೆ ಎಂದು ಆಶ್ಚರ್ಯವಾಯಿತು. ಇಷ್ಟಕ್ಕೂ ಯಾತಕ್ಕಾಗಿ ಈ ಹಣವನ್ನು ಕೊಟ್ಟರು? ರಾತ್ರಿ ಈ ಜನರು ನನ್ನ ಜೊತೆ ಆ ರೀತಿ ನಡೆದುಕೊಂಡದ್ದಕ್ಕೂ ಅಥವಾ ಆ ಕೊಲೆಯನ್ನು ನಾನು ನೋಡಿದ್ದರಿಂದ ನಾನು ಬಾಯಿ ಮುಚ್ಚಿಟ್ಟುಕೊಂಡಿರುವುದಕ್ಕೆ ನನಗೆ ಏನೂ ತಿಳಿಯಲಿಲ್ಲ. ನನ್ನ ಪತಿ, ಈ ಹಣವನ್ನು ಬ್ಯಾಂಕಿಗೆ ಜಮಾ ಮಾಡಿ ಬರುತ್ತೇನೆ, ಇದರಿಂದ ಸಾಲ ತೀರುತ್ತದೆ, ನೀನು ಕೆಲಸಕ್ಕೆ ಹೋಗು ಎಂದು ಹೇಳಿದರು. ನನ್ನ ಗಂಡ ಹೋದ ತಕ್ಷಣ ನಾನು ಅಳಲು ಪ್ರಾರಂಭಿಸಿದೆ. ನನ್ನ ಜೊತೆ ಆಗಬಾರದ್ದು ಆಗಿ ಹೋಗಿತ್ತು. ನಾನು ತಕ್ಷಣ ಎದ್ದು ಬೇರೆ ಕೋಣೆಗೆ ಹೋಗಿ ಬಟ್ಟೆಯನ್ನು ಬದಲಾಯಿಸಿಕೊಂಡು ನಾನು ತಕ್ಷಣ ಅಂಗಡಿಗೆ ಹೋದೆ. ನಾನು ಕೋಣೆಯನ್ನು ಸ್ವಚ್ಛಗೊಳಿಸಲು ವಿವಿಧ ಕೆಮಿಕಲ್ಗಳನ್ನು ಖರೀದಿಸಿದೆ. ಅದಾದ ನಂತರ ನಾನು ರಕ್ತದ ಕಲೆಗಳಿರುವ ಇತರ ಕೊಠಡಿಗಳನ್ನು ಸಂಪೂರ್ಣವಾಗಿ ತೊಳೆದು ಬೆಡ್ಶೀಟ್ ಕೂಡ ಚೆನ್ನಾಗಿ ತೊಳೆದು ಇಡೀ ಮನೆಯನ್ನು ಚೆನ್ನಾಗಿ ಶುಚಿಗೊಳಿಸಿದ ನಂತರ ನನಗಾಗಿ ಅಡುಗೆ ಮಾಡಲು ಪ್ರಾರಂಭಿಸಿದೆ. ಅಷ್ಟೊತ್ತಿಗಾಗಲೇ ನನ್ನ ಗಂಡ ಬಂದು, ನೀನು ಯಾಕೆ ಇನ್ನೂ ಕೆಲಸಕ್ಕೆ ಹೋಗಿಲ್ಲ ಅಂತ ಕೇಳಿದರು. ನನಗೆ ಹುಷಾರಿಲ್ಲ ಎಂದು ಹೇಳಿದೆ, ಆದರೆ ನನಗೆ ನಡೆಯಲು ಆಗುತ್ತಿರಲಿಲ್ಲ.
ಮೈಯೆಲ್ಲ ನೋವು, ಒಳಗೊಳಗೆ ತುಂಬ ಭಯವಾಗುತ್ತಿತ್ತು. ಆದರೆ ಈ ವಿಷಯ ಅವರಲ್ಲಿ ಹೇಳದೆ ಸುಮ್ಮನಿದ್ದೆ. ನಂತರ ನನ್ನ ಪತಿ ಇನ್ನೊಂದು ಕೋಣೆಗೆ ಹೋಗಿ ನನ್ನನ್ನು ಜೋರಾಗಿ ಕೂಗಲು ಶುರು ಮಾಡಿದರು. ನನ್ನ ಪತಿಗೆ ಏನಾದರೂ ವಿಷಯ ತಿಳಿತಾ ಎಂದು ನಾನು ತುಂಬ ಹೆದರಿಕೊಂಡೆ. ನಾನು ಅವರ ಬಳಿ ಬಂದಾಗ ಅವರು ಇನ್ನು ಮೇಲೆ ನೀನು ಕೆಲಸ ಮಾಡಬೇಕಾಗಿಲ್ಲ ಎಂದು ಹೇಳಿದಾಗ ನನ್ನ ಹೃದಯ ಬಡಿತವು ಜೋರಾಗತೊಡಗಿತ್ತು. ಆದರೆ ಅವರು ನಾನು ಆ ಕೋಣೆಯಲ್ಲಿ ಹೋಮ್ ಸ್ಟೇ ಮಾಡಲು ಯೋಚಿಸುತ್ತಿದ್ದೇನೆ ಎಂದು ಹೇಳಿದರು. ನಾನು ಈ ಕೋಣೆಯ ಫೋಟೋವನ್ನು ತೆಗೆದುಕೊಂಡು ಅದನ್ನು ಇಂಟರ್ನೆಟ್ನಲ್ಲಿ ಪೋಸ್ಟ್ ಮಾಡುತ್ತೇನೆ ಮತ್ತು ಆನ್ಲೈನ್ ಬುಕಿಂಗ್ ಮಾಡುವ ಮೂಲಕ ಯಾವುದೇ ವ್ಯಕ್ತಿ ರಾತ್ರಿ ಕೋಣೆಯಲ್ಲಿ ಉಳಿಯಬಹುದು. ನೀನು ಅವರಿಗೆ ಆಹಾರ ರೆಡಿ ಮಾಡಿ ಕೊಡಬಹುದು. ಇದರಿಂದ ನಾವು ಸಾಕಷ್ಟು ಹಣವನ್ನು ಗಳಿಸಬಹುದು. ನಾವಿಬ್ಬರು ಸೇರಿ ಕೆಲಸ ಮಾಡುವ ಅಗತ್ಯವಿರುವುದಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಅನಿಸಿತು. ಮತ್ತೆ ಆ ರಾತ್ರಿ ನನ್ನ ಜೊತೆ ನಡೆಯಬಾರದ ಸಂಗತಿಗಳು ಹಾಗೂ ಆ ದುರುಳರು ಮಾಡಿದ ಕೊಲೆಗೆ ನಾನು ಸಾಕ್ಷಿಯಾಗಿದ್ದೆ. ಆದ್ದರಿಂದ ಈ ಎಲ್ಲ ಯೋಚನೆಗಳಲ್ಲಿ ನಾನು ಮುಳುಗಿಬಿಟ್ಟಿದ್ದೆ. ಈಗ ಪೊಲೀಸರು ನನ್ನನ್ನು ಹುಡುಕಿಕೊಂಡು ನಮ್ಮ ಮನೆ ತನಕ ಬಂದರೆ ನನ್ನ ಜೀವನ ಹಾಳಾಗುತ್ತದೆ ಎಂಬ ಭಯದಲ್ಲಿಯೇ ನನ್ನ ಜೀವನವನ್ನು ನಡೆಸಬೇಕಾಗಿತ್ತು. ಬಹುಶಃ ನಾನು ಪೊಲೀಸರಿಗೆ ಹೋಗಿ ಎಲ್ಲವನ್ನೂ ಹೇಳಬೇಕಾಗಿತ್ತು. ಆದರೆ ನನ್ನ ಜೊತೆ ಏನಾಯಿತು ಎಂದು ಮನೆಯಲ್ಲಿ ಮತ್ತು ಈ ಸಮಾಜಕ್ಕೆ ತಿಳಿದರೆ ನಾನು ಹೇಗೆ ಬದುಕಲು ಸಾಧ್ಯ? ಬಹುಶಃ ಸತ್ತವನು ನ್ಯಾಯಕ್ಕಾಗಿ ಕಾಯುತ್ತಿರಬಹುದು, ಆದರೆ ನನಗೂ ಅನ್ಯಾಯವಾಗಿತ್ತು. ಆದ್ದರಿಂದ ನಾನು ಯಾವುದನ್ನು ಯಾರ ಬಳಿಯೂ ಹೇಳದೆ ಸುಮ್ಮನೆ ಇದ್ದೆ. ಧನ್ಯವಾದಗಳು ವೀಕ್ಷಕರೇ. ಇದು ನಿಜ ಜೀವನದ ಕಥೆಯಾಗಿದೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.